ಜಗತ್ತಿನಲ್ಲಿ ಮನುಷ್ಯನ ಸ್ವರೂಪಕ್ಕೆ ತಕ್ಕಂತ ಗುಣವನ್ನು ಇರಬೇಕು. ಸದಯಂ ನಿರ್ಮಲ, ನಿಶ್ಚಲ, ನಿಸ್ವಾರ್ಥವಾದ ಹೃದಯವನ್ನು ಇರಬೇಕು. ಭಾಷಣ ಒಳಗೆ ಸತ್ಯ ಭಾಷಣ ಸಲ್ಲಿಸಬೇಕು. ದೇಹದಿಂದ ಪರೋಪಕಾರಕ ಕರ್ಮಗಳನ್ನು ಮಾಡಬೇಕು. ಇದೇ ತ್ರಿಗುಣಂ ತ್ರಿದಲಾಕಾರಂ ತ್ರಿನೇತ್ರಂ ಚ ಕ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಹೃದಯ, ಕೈ, ಬಾಯಿ ಮೂರು ಒಂದಾಗಿ ಇರಬೇಕು. ಹೃದಯದಲ್ಲಿ ಏನು ಚಿಂತನೆ ಮಾಡ್ತಾ ಇದೆಯೋ ಅದೇ ಬಾಯಿನಲ್ಲಿ ಹೇಳಬೇಕು. ಏನು ಬಾಯಿನಲ್ಲಿ ಏನು ಹೇಳ್ತಾ ಇದೆಯೋ ಕೈನಿಂದ ಅದು ಮಾಡಬೇಕು. ಇದೇ ಮನುಷ್ಯನ ಒಂದು ನಿಜವಾದ ಒಂದು ಸ್ವರೂಪ. ಮನುಷ್ಯನ ಲಕ್ಷಣ, ಮನುಷ್ಯನ ವಿಶಿಕ್ಷಣ ಪ್ರತಿಯೊಂದಕ್ಕೂ ಈ ಮೂರೇ ಮೂಲ ಕಾರಣ. ಈ ಕಾರಣಗಳು ಸರಿಯಾದ ಮಾರ್ಗದಲ್ಲಿ ನಡೀತಾ ಇಲ್ಲ. ಬಾಯಿನಲ್ಲಿ ಒಂದು ಹೇಳೋದು, ಕೈನಲ್ಲಿ ಇನ್ನೊಂದು ಮಾಡೋದು, ಹೃದಯದಲ್ಲಿ ಇನ್ನೊಂದು ನಡೆಸೋದು. ಇದರಿಂದಾನೇ ಮನಸ್ಸು ಅನ್ಯತ್, ವಚಸ್ ಅನ್ಯತ್, ಕರ್ಮಣ್ ಅನ್ಯತ್ ದುರಾತ್ಮನಂ. ಮನಸ್ಸು ಏಕಂ, ವಚಸ್ ಏಕಂ, ಕರ್ಮಣ್ ಏಕಂ ಮಹಾತ್ಮನಂ. ನೀರು ಮಹಾತ್ಮರ ಆಗಬೇಕಂದ್ರೆ ಈ ಮೂರು ಒಂದಾಗಿರಬೇಕು. ಜಗತ್ತು ಒಳಗೆ ಈಗಿನ ಪರಿಸ್ಥಿತಿ ತುಂಬಾ ಅಸ್ಥಿರವಾದ ಒಂದು ಸ್ಥಿತಿನಲ್ಲಿದೆ, ಭಯಂಕರವಾದ ಒಂದು ಸ್ಥಿತಿನಲ್ಲಿದೆ. ಕಾರಣ ಏನು? ಮನುಷ್ಯರ ಒಂದು ಮಾನವತ್ವ ವಿಷಯಗಳನ್ನು ದೂರ ಮಾಡಿಕೊಂಡಿದ್ದಾರೆ, ಮಾನವತಾ ವಿಷಯಗಳನ್ನು ದೂರ ಮಾಡಿಕೊಂಡಿದ್ದಾರೆ. ಮನುಷ್ಯನ ಆಕಾರ ಮಾತ್ರ ಅಭಿವೃದ್ಧಿ ಮಾಡಿಕೊಳ್ತಾ ಇದ್ದಾರೆ, ಆದರೆ ಆಚರಣ ಶೂನ್ಯವಾಗಿದೆ. ಆಚರಣ ಆಕಾರ ಎರಡೂ ಒಂದು ಸೇರಿಬಿಟ್ರೆ ಅದೇ ನಿರಾಕಾರ ತತ್ವವನ್ನು ಪಡೆಯುತ್ತದೆ. ಆ ನಿರಾಕಾರ ನಿರ್ಮಲವಾದ, ನಿಶ್ಚಲವಾದ, ನಿಸ್ವಾರ್ಥವಾದ ಒಂದು ದೈವತ್ವವನ್ನು ಪಡೆಯಬೇಕಂದ್ರೆ ಈ ಮೂರಿನಲ್ಲಿ ಏಕತ್ವವನ್ನು ಇರಬೇಕು. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಅನೇಕರು ಅನೇಕ ವಿಧವಾದ ಮಾತುಗಳನ್ನು ಮಾತಾಡಬಹುದು, ಆದರೆ ಏಕತ್ವವನ್ನು ನಾವು ತಿಳಿಸ್ಕೋಬೇಕು. ನಮ್ಮ ಹೃದಯದಲ್ಲಿ ಏನಿದು, ನಮ್ಮ ಬಾಯಿನಲ್ಲಿ ಏನು ಬರ್ತಾ ಇದೋ ಕೈನಿಂದ ಅದೇ ಮಾಡಬೇಕಾಗಿ. ಇದು ಇವಾಗ ಏನು ಇಲ್ಲ. ಮನಸ್ಸು ಮರೆತು ಹೋಗಿದ್ದಾರೆ, ಹೃದಯವನ್ನು ಏನು ಲಕ್ಷ್ಯ ಮಾಡ್ತಾ ಇಲ್ಲ. ಕೈಯನ್ನು ತುಂಬಾ ನಿರಂತರ ಹಣ 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 ಹಣ. ಯಾರು ನೋಡಿದ್ರು, ಏನು ಕೇಳಿದ್ರು ಪ್ರತಿಯೊಂದು ವಿಷಯದಲ್ಲಿ ಹಣ ಹಣ ಹಣ. ಈ ಹಣ ಏನು ಬರ್ತಾದೆ ಹೋಗ್ತಾದೆ, ಕಮ್ಸ್ ಅಂಡ್ ಗೋಸ್. ಬಟ್ ಹೃದಯವನ್ನು ನಿಶ್ಚಿತವಾದ, ನಿರ್ಮಲವಾದ, ಶಾಸ್ತ್ರವಾದ ತತ್ವವನ್ನು ನಾವು ತಿಳ್ಕೋಬೇಕು. ನಿರ್ಗುಣಂ, ನಿರಂಜನಂ, ಸನಾತನಂ, ನಿಕೇತನಂ, ನಿತ್ಯ ಶುದ್ಧ ಬುದ್ಧ ಮುಕ್ತ ನಿರ್ಮಲ ಸ್ವರೂಪಿಣಂ. ನಿರ್ಮಲ, ನಿಶ್ಚಲ, ನಿಸ್ವಾರ್ಥವಾದ ಹೃದಯವನ್ನು ಯಾರು ಪಡೆಯುತ್ತಾರೋ ಅವರೇ ನಿಜವಾದ ಮನುಷ್ಯ. ನಿರ್ಮಲವತ್ತು ಒಳಗೆ ಇಲ್ಲದಿದ್ದರೆ, ನಿಸ್ವಾರ್ಥ ಒಂದು ಒಳದಿದ್ದರೆ ಅವರು ಮನುಷ್ಯನೇ ಇಲ್ಲ. ದ್ವಿಪಾದ ಪಶು. ಈನಾಡು ಮನುಷ್ಯ ಅಂತ ಹೆಸರಿಸಿಕೊಂಡು ಪಶುವಾಗೆ ಪ್ರವರ್ತಿಸ್ತಾ ಇದ್ದಾರೆ. ಅದೇ ಮಾನವದಲ್ಲಿ ನಿಜವಾದ ಒಂದು ರೀತಿಯನ್ನು ಸರಿಯಾದ ಇದಿಲ್ಲ. ಮಾನವತಾ ಗುಣಗಳನ್ನು ಅಭಿವೃದ್ಧಿ ಮಾಡಿಕೋಬೇಕು. ಮಾನವತಾ ಜೀವಿತವನ್ನು ತೋರಿಸಬೇಕು. ಪ್ರತಿಯೊಂದರಲ್ಲಿ ಆದರ್ಶವಾದ ಜೀವಿತವನ್ನು ಅನುಭವಿಸಬೇಕು. ನಾವು ಜಗತ್ತಿನಲ್ಲಿ ಆದರ್ಶವಾದ ಒಂದು ಮನುಷ್ಯರಾಗ ನಾವು ತಿಳ್ಕೋಬೇಕು. ನಾವು ಯಾತಕ್ಕೆ ನಾನು ಮನುಷ್ಯರಲ್ಲ, ನಾನು ಪಶುವಲ್ಲ, ಆದರೆ ನಾನು ಭಗವಂತರು. ಯಾರು ಭಗವಂತರು? ಎಲ್ಲೋ ಒಂದು ದೇವಾಲಯದಲ್ಲಿ, ಒಂದು ಚರ್ಚ್ ಒಳಗೆ, ಒಂದು ಮಸೀದಿ ಒಳಗೆ ಪರಮಾತ್ಮ ಇಲ್ಲ. ದೇಹೋ ದೇವಾಲಯ ಪ್ರಕ್ತೋ ಜೀವೋ ದೇವ ಸನಾತನ. ಮಾನವ ದೇಹದಲ್ಲೇ ಇದ್ದಾರೆ ಪರಮಾತ್ಮ. ದೇಹ ಒಂದು ಭಗವಂತನ ಒಂದು ನಿವಾಸ, ಮಂದಿರ. ಇಂತಹ ಮಂದಿರವನ್ನು ನಾವು ದೂರ ಮಾಡಿಕೊಂಡು ಎಲ್ಲೋ ಪರಮಾತ್ಮ ಇದ್ದಾರೆ ಅಂತ ಸುಮ್ಮನೆ ಹುಡುಕೊಂಡು ಹೋಗ್ತಾ ಇದ್ದಾರೆ. ಇದರಿಂದಾನೇ ಪ್ರತಿಯೊಂದಕ್ಕೂ ಕಷ್ಟ, ನಷ್ಟ, ದುಃಖ ವಿಚಾರಗಳೆಲ್ಲ ಸಂಭವಿಸ್ತಾ ಇದೆ. ನಾವು ಕಷ್ಟವಾಗಿರಬಾರದು, ದುಃಖವಾಗಿರಬಾರದು, ಆನಂದದಲ್ಲಿರಬೇಕು. ಕಾರಣ ಏನು? ಈ ಆನಂದ ಎಲ್ಲಿದೆ? ನಿಮ್ಮ ಒಳಗೇನೆ ಇದೆ. ನಿತ್ಯಾನಂದಂ ಪರಮ ಸುಖದಂ ಕೇವಲಂ ಗಾನಮುಕ್ತಿಂ ದ್ವಂದ್ವಾತೀತಂ ಕರ್ಮಸದ್ಧಿತಂ ತತ್ವಮಸ್ಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದೀ ಸಾಕ್ಷಿಭೂತಂ
ಸಾಕ್ಷಿಭೂತವಾದ ಪರಮಾತ್ಮ ನಿಮ್ಮ ಒಳಗೆ ಪ್ರತಿಬಿಂಬವಾಗಿ ಇದ್ದಾರೆ, ಪ್ರಕಟಿಸ್ತಾ ಇದ್ದಾರೆ, ಪ್ರದರ್ಶಿಸ್ತಾ ಇದ್ದಾರೆ. ಅಂತ ಪರಮಾತ್ಮವನ್ನು ನೀವು ಬಿಟ್ಟು ಎಲ್ಲೋ ನೀವು ಹೋಗುತ್ತಾ ಇದ್ದೀರಿ. ಇದು ತುಂಬಾ ಒಳ್ಳೆಯದಲ್ಲ. ಅದು ಅಜ್ಞಾನದ ಒಂದು ಲಕ್ಷಣ. ಈ ಅಜ್ಞಾನವನ್ನು ದೂರ ಮಾಡ್ಕೋಬೇಕಂದ್ರೆ ಪ್ರಜ್ಞಾನ ಜ್ಯೋತಿಯನ್ನು ಬೆಳೆಸಬೇಕು. ಈ ಪ್ರಜ್ಞಾನ ಜ್ಯೋತಿಯನ್ನು ಬೆಳೆಸಬೇಕಂದ್ರೆ ಇದಕ್ಕೆಲ್ಲ 3 ಇರಬೇಕು: ಕರ್ಮ ಮಾರ್ಗ, ಉಪಾಸನ ಮಾರ್ಗ, ಜ್ಞಾನ ಮಾರ್ಗ. ಪೋತನ ನಿಮ್ಗೆಲ್ಲರಿಗೂ ಗೊತ್ತು. ಭಾಗವತ ಪಾರಾಯಣದಲ್ಲಿ ಪೋತನ ಒಂದು ಶ್ಲೋಕ ಹೇಳಿದ್ರು. ಏನಂತ ಹೇಳಿದ್ರು? ಮೊದಲು ಅವರು పలికింది భాగవత మట, పలికించిడివాడు రామభద్రుండట, నే పలికిన భవఘరమగునట, పలికದ వేರೊಂದುಗಾದ ಪಲುಕಗನೇಲ. ನಾನಲ್ಲ ಹೇಳೋದು, ಅವರು ಪರಮಾತ್ಮನೇ ಹೇಳ್ತಾ ಇದ್ದಾರೆ. ಪರಮಾತ್ಮನೇ ಇದೆಲ್ಲ ಹೇಳಿಸ್ತಾ ಇದ್ದಾರೆ. ಈ ನಿಶ್ಶಬ್ದವಾದ ಒಂದು ಶಬ್ದದಲ್ಲಿ ಶಬ್ದವಾದ ಒಂದು ರೂಪವನ್ನು ಬೆಳಗಿಸ್ತಾ ಇದ್ದಾರೆ. ಅದರಿಂದಾನೇ ಮೊದಲ 3 ಮಾತ್ರ: ಕರ್ಮ ಮಾರ್ಗ, ಉಪಾಸನ ಮಾರ್ಗ, ಜ್ಞಾನ ಮಾರ್ಗ. ಈ 3ಕ್ಕೂ ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅವರು? ಪ್ರತಿಯೊಂದಕ್ಕೂ ಒಂದು ಕರ್ಮ ಮಾರ್ಗದಲ್ಲಿ ನಾವು ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಅಪೇಕ್ಷೆಯನ್ನು ಒಳಗಿಟ್ಟುಕೊಂಡು ನಾವು ಕರ್ಮ ಮಾಡಬಾರದು. ನಿರಪೇಕ್ಷವಾಗಿ, ನಿಶ್ಚಿಂತವಾಗಿ, ನಿರಾಡಂಬರವಾಗಿ, ನಿರಾಹಂಕಾರವಾಗಿ ಪರಮಾತ್ಮ ತತ್ವವನ್ನು ನಾವು ಒಳಗೆ ನಾವು ತಿಳ್ಕೋಬೇಕು. ಅದರಿಂದಾನೇ ಮೊದಲು ಒಂದು ನಿಸ್ವಾರ್ಥವಾದ ಒಂದು ತತ್ವವನ್ನು ನಾವು ಬಿಡ್ಕೋಬೇಕು. ಇದರಿಂದ ಮಾನಸಿಕ ತತ್ವವನ್ನು ಅಭಿವೃದ್ಧಿಯಾಗುತ್ತದೆ. ಇದೇ ಭಕ್ತಿ ಮಾರ್ಗ. 3ನೇದು ಜ್ಞಾನ ಮಾರ್ಗ. ಮಕ್ಕಳೆಲ್ಲ ತುಂಬಾ ಜನ ಇಲ್ಲಿದ್ದಾರೆ. ಮಕ್ಕಳು ಮೊದಲು ಓಡಿಸಬೇಕಂದ್ರೆ ಏನು ಮಾಡ್ತಾರೆ? ಎಲ್ಲಿ ಸೇರಿಸ್ತಾರೆ? ಪ್ರೈಮರಿ ಸ್ಕೂಲ್ನಲ್ಲಿ ಸೇರಿಸ್ತಾರೆ. ಪ್ರೈಮರಿ ಸ್ಕೂಲ್ನಲ್ಲಿ ಸೇರಿಸಿಬಿಟ್ಟು ಅವರಿಗೆಲ್ಲ ಆ ಪ್ರೈಮರಿ ಸ್ಕೂಲ್ ಪದ್ಧತಿಗಳೆಲ್ಲ ಚೆನ್ನಾಗಿ ತಿಳಿದುಕೊಂಡು ವಿಜ್ಞಾನವಂತರಾಗಿ ಮೇಲೆ ಬಂದರೆ ಆವಾಗ ಅವನ್ನು ಕರ್ಕೊಂಡು ಹೋಗಿ ತಿರುಗಿ ಹೈಸ್ಕೂಲ್ನಲ್ಲಿ ಸೇರಿಸ್ತಾರೆ. ಈ ಹೈಸ್ಕೂಲ್ ಪದ್ಧತಿಗಳನ್ನು ಚೆನ್ನಾಗಿ ಆಚರಣೆಯಲ್ಲಿ ಇಟ್ಟುಕೊಂಡು ಆನಂದವಾಗಿ ಅನುಭವಿಸಿಬಿಟ್ಟು ಅದರಲ್ಲಿ ಒಳ್ಳೆ ಸೇರ್ಸಿ ತಗೊಂಡು ಬಿಟ್ಟರೆ ಆವಾಗ ಅವರನ್ನು ಕರ್ಕೊಂಡು ಹೋಗಿ ಒಂದು ಕಾಲೇಜಿನಲ್ಲಿ ಸೇರಿಸ್ತಾರೆ. ಈ ಪ್ರೈಮರಿ ಸ್ಕೂಲೇ ನಮ್ಮ ಕರ್ಮ ಮಾರ್ಗ. ಈ ಪ್ರೈಮರಿ ಸ್ಕೂಲ್ ಒಳಗೆ ನಮ್ಮ ಕರ್ಮವನ್ನು ನಿಸ್ವಾರ್ಥವಾದ ನಿರ್ಮಲವಾದ ನಿಸ್ವಾರ್ಥವಾದ ಭಾವವನ್ನು ಮಾಡಬೇಕು. ಈ ನಿಸ್ವಾರ್ಥವಾದ ಒಂದು ಕರ್ಮದಿಂದಲೇ ಪವಿತ್ರವಾದ ಹೈಸ್ಕೂಲ್ ಎಂಬುದನ್ನು ಜ್ಞಾನ ಮಾರ್ಗದ ಉಪಾಸನ ಮಾರ್ಗದಲ್ಲಿ ಸೇರಬಹುದು. ಈ ಉಪಾಸನ ಮಾರ್ಗದಲ್ಲಿ ಏನು ಮಾಡಬೇಕು? ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ವಂದನಂ, ಅರ್ಚನಂ, ಸ್ನೇಹಂ, ಆತ್ಮನಿವೇದನಂ. ಸ್ನೇಹ ಮೊದಲು ಸೇರಿಸಬೇಕು. ಆ ಸ್ನೇಹವನ್ನು ಮಾಡಿಕೊಂಡ ಮೇಲೆ ಆತ್ಮನಿವೇದನ ಬರ್ತಾನೆ. ಅದರಿಂದ ನಾವು ಪ್ರತಿಯೊಂದಕ್ಕೂ ಭಗವದ್ಚಿಂತನೆ ಮಾಡಬೇಕು. ಅನವಸರವಾದ ಒಂದು ಲೋಕಚಿಂತನೆ ಮಾಡಿ ನಾವು ಏನು ಸಂಪಾದಿಸ್ತಾ ಇದ್ದೀವಿ, ಏನು ದುಃಖವನ್ನೇ ನಾವು ಸಂಪಾದಿಸ್ತಾ ಇದ್ದೀವಿ. ಇದರಿಂದ ಸುಖ ಇದು ಸಿಕ್ಕೋದಿಲ್ಲ, ಕಷ್ಟ ನಮಗೂ ಬರೋದಿಲ್ಲ, ಯಾವುದೂ ಇಲ್ಲ. ಪರಮಾತ್ಮ ಚಿಂತನೆ ಮಾಡಿದ್ರೆ ನಿಶ್ಚಲ ನಿರ್ಮಾರ್ಥವಾದವಾಗಿರಬಹುದು. ಇಂಥ ಪರಮಾತ್ಮ ಚಿಂತನೆಯನ್ನು ಮಾಡೋದಕ್ಕೆ ಯಾರಿಗೆ ಮನಸ್ಸು ಬರ್ತಾ ಇಲ್ಲ. ನಿರಂತರ ಲೋಕಚಿಂತನೆ ಒಳಗೆ ಏನು ಬರ್ತಾ ಇದೆ? ಎಲ್ಲ ಕಷ್ಟಗಳು, ನಷ್ಟಗಳು, ದುಃಖಗಳು, ವಿಚಾರಗಳೇ ಬರ್ತಾ ಇದೆ. ಲೋಕೇಶನ್ ಚಿಂತನೆ ಬೇಕು. ಅದು ಹೃದಯದಲ್ಲಿ ದೃಷ್ಟ ಮಾಡ್ಕೋಬೇಕು. ಆ ರೀತಿಯಾಗಿ ಪರಮಾತ್ಮ ಚಿಂತನೆ ಮಾಡ್ತಾ ಇದ್ರೆ ಏನು ಬೇಕಾದ್ರೂ ಪಡೆಯಬಹುದು, ಏನು ಬೇಕಾದ್ರೂ ಸಾಧಿಸಬಹುದು, ಏನು ಬೇಕಾದ್ರೂ ನಾವು ಸಂಪಾದಿಸಬಹುದು. 20 ವರ್ಷದಿಂದ ಗಂಗಾಧರ ಭಟ್ರು ಇಲ್ಲಿ ಬರಬೇಕಂತ ತುಂಬಾ ಕೇಳ್ಕೊಳ್ತಾ ಇದ್ರು. ನಾನು ಹೇಳ್ತು, ಕಾಲಕರ್ಮ ಕಾರಣ ಕರ್ತವ್ಯಗಳು ಸೇರಿ ಬರಬೇಕು, ಅವಾಗ ಖಂಡಿತ ನಾನೇ ಬರ್ತೀನಿ, ನೀವೇನು ಕರೆಯಬೇಕಂತದೇನಿಲ್ಲ ಅಂತ ನಾನು ಎಷ್ಟೋ ಸಮಾಧಾನ ಮಾಡಿ ಅವರು ಶಾಂತವಾಗಿ ಹೇಳ್ತಾ ಇತ್ತು. ನಾನು ಮೊದಲು 30 ವರ್ಷಕ್ಕೆ ಮುಂಚೆ ಜನವರಿ 29ನೇ ತಾರೀಕು ಬಂದ್ಬಿಟ್ಟು ಜನವರಿ 31ನೇ ತಾರೀಕು ಇಲ್ಲಿಂದ ಹೋಯಿತು. ಇವತ್ತು 31ನೇ ತಾರೀಕು. ಅದರಿಂದ ನಾವು ಪ್ರತಿಯೊಂದಕ್ಕೂ ನಾವು ಪಡಿಬೇಕಂದ್ರೆ ಮಾಡುವಂತಹದೆಲ್ಲ ಮಾಡಬೇಕು. ಅದರಿಂದಾನೆ ಸ್ವಲ್ಪ ನಾವು ಪ್ರಾರ್ಥನೆ ಮಾಡ್ತಾ ಇದ್ರೆ ಎಲ್ಲ ಅದೇ ಸರಿ ಹೋಗುತ್ತದೆ. ನಾವು ಏನು ಮಾಡಬೇಕಂತ ಅದೇನಿಲ್ಲ. ಪರಮಾತ್ಮ ಕೈನಲ್ಲಿ ಎಲ್ಲ ಇದೆ. ಅವರಲ್ಲಿ ಕೈನಲ್ಲಿ ಇರುವಾಗ ಏನು ಬೇಕಾದ್ರೂ ಕೊಡಬಹುದು. ನೀವು ಚಿಕ್ಕದು ಕೇಳಬಹುದು, ಅವರು ದೊಡ್ಡದು ಕೊಡಬಹುದು. ಅದೇ ರೀತಿಯಾಗಿ ನಾವು ಮನಸ್ಸಿನಲ್ಲಿ ಎಷ್ಟೋ ದೋಷಗಳೆಲ್ಲ ಇದೆ.
ಎಷ್ಟೋ ಪಾಪಗಳೆಲ್ಲ ಇದೆ, ಎಷ್ಟೋ ಅನ್ಯಾಯಗಳೆಲ್ಲ ಇದೆ, ಎಲ್ಲ ಅಪಚಾರಗಳೆಲ್ಲ ಇದೆ. ಇದೆಲ್ಲ ಏನು ಬರ್ತಾ ಇದೆ? ಎಲ್ಲಿಂದ ಬರ್ತಾ ಇದೆ? ನಾವು ಮಾಡುವ ಕರ್ಮದಿಂದಾನೇ ಬರ್ತಾ ಇದೆ. ನಾವು ಎಂತ ಕರ್ಮ ಮಾಡ್ತೀವೋ ಅಂತ ಫಲವನ್ನು ನಾವು ಸಿಗ್ತಾ ಇದ್ವಿ. ಇಂಥ ರೀತಿಯಲ್ಲಿ ನಾವು ಯಾವುದೇ ಮಾಡಬೇಕು, ಒಳ್ಳೆ ಫಲವನ್ನು ನಾವು ಅನುಭವಿಸಬೇಕಂದ್ರೆ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು, ಒಳ್ಳೆ ಮಾತುಗಳನ್ನು ಹೇಳಬೇಕು, ಒಳ್ಳೆ ಚಿಂತನೆಗಳೆಲ್ಲ ಸಲ್ಲಿಸಬೇಕು. ಈ ರೀತಿಯಾಗಿದ್ರೆ ನಾವು ಒಳ್ಳೆ ಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ. ಪರಮಾತ್ಮ ಯಾರು? ಎಲ್ಲೋ ಇಲ್ಲ, ಇವರೆಲ್ಲ ಪರಮಾತ್ಮ ಸ್ವರೂಪರೇ. ಒಬ್ಬರು ಇಬ್ಬರಲ್ಲ, ಎಲ್ಲ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ, ಸಾವಿರಾರು ಜನ ಎಲ್ಲ ರೂಪದಲ್ಲಿ ಪರಮಾತ್ಮನೇ ಇದ್ದಾರೆ. ಯಾತಕ್ಕಿದ್ದಾರೆ? ಅವರ ಒಳಗೆ ಅಂತರಾತ್ಮೆಯಾಗಿ ಪ್ರತಿಬಿಂಬ ಆದರ್ಶವನ್ನು ತೋರಿಸುವುದಕ್ಕೆ ಪರಮಾತ್ಮ ಒಳಗಿದ್ದಾರೆ. ಯಾವ ರೂಪದಲ್ಲಿದ್ದಾರೆ? ಆತ್ಮ ರೂಪದಲ್ಲಿದ್ದಾರೆ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ. ಇಂಥ ಸನಾತನವಾದ ಪರಮಾತ್ಮ ದೇಹ ಎಂಬುವ ಜೀವನದಲ್ಲಿ ಪರಮಾತ್ಮನಾಗಿರುತ್ತಾನೆ. ಪ್ರತಿಯೊಂದಕ್ಕೂ ಅವರ ಶಿಕ್ಷಣೆ, ಅವರ ಸಂಕಲ್ಪನೆ, ಅವರ ಪ್ರಾರಂಭವೇ. ಪ್ರತಿಯೊಂದಕ್ಕೂ ಅವರ ಸಂಕಲ್ಪ ಇದ್ದಿದ್ರೆ, ಇಲ್ಲದೇ ಇದ್ದರೆ ಏನೂ ಮಾಡೋದಕ್ಕಾಗುವುದಿಲ್ಲ. ಪ್ರೇಮ ಸ್ವರೂಪರೇ, ನಿಮ್ಗೆಲ್ಲರಿಗೂ ಗೊತ್ತು, ಇಲ್ಲಿ ಬರಬೇಕಂದ್ರೆ ನಾವು ಬರಬಾರ್ದಂತ ಏನಿಲ್ಲ. ಇಲ್ಲಿ ಬರಬೇಕಂದ್ರೆ ನಮ್ಗೆ ತುಂಬಾ ಸಂತೋಷ, ತುಂಬಾ ಇಷ್ಟ ಇದೆ. ಆದರೆ ಮಾಡಬೇಕಂತ ಅದೆಲ್ಲ ಮಾಡಬೇಕು. ಎಂತ ಸ್ಥಿತಿನಲ್ಲಿದ್ರು, ಕಷ್ಟದಲ್ಲಿದ್ರು ನಾವು ಮಾಡಬೇಕಂತ ಸ್ಥಿತಿ ಇದೆ. ಯಾವುದದು? ಅದೇ ಭಗವತ್ ಚಿಂತನ. ಅದು ಒಂದು ಬಿಟ್ರೆ ನಮ್ಗೆ ಜಗತ್ತಿನೊಳಗೆ ಏನು ಆಧಾರ ಇಲ್ಲ. ಪಾಪ ಭೀತಿ, ದೈವ ಪ್ರೀತಿ, ಸಂಘ ನೀತಿ. ಸಂಘದಲ್ಲಿ ಒಬ್ಬರಿಗೊಬ್ಬರಿಗೆ ಐಕಮತ್ಯ ಇಲ್ಲ, ಮನೆಯಲ್ಲಿ ಒಬ್ಬರಿಗೊಬ್ಬರಿಗೆ ಐಕಮತ್ಯ ಇಲ್ಲ. ಇನ್ನು ಸಮಾಜದಲ್ಲಿ ಹೇಗೆ ಐಕಮತ್ಯ ಬರ್ತಾರೆ? ಸಹನವನ್ನು ನಾವು ಸಾಧಿಸಬೇಕು, ಸಂತೋಷವನ್ನು ಅನುಭವಿಸಬೇಕು. ನಿಮ್ಮ ಸಂತೋಷವನ್ನು ಮನೆಗೆ ಕೊಡಬೇಕು, ಮನೆಯಲ್ಲಿ ಸಂತೋಷವನ್ನು ಹೊರಗಡೆ ಎಲ್ಲ ಹಂಚಬೇಕು. ಈ ರೀತಿಯಾಗಿದ್ರೇನೆ ನಿಜವಾದ ಮನುಷ್ಯತ್ವ. ಸಂತೋಷವನ್ನು ತಾನೇ ಸ್ವಾರ್ಥ 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 ಅನುಭವಿಸ್ತಾ ಇದ್ರೆ ಇಲ್ಲಿ ಪರಾರ್ಥ ಯಾವಾಗ, ಪರಮಾತ್ಮ ಯಾವಾಗ ಸಿಗ್ತದೆ? ನಮ್ಮ ಸ್ವಾರ್ಥ ಪರಾರ್ಥದಲ್ಲಿ ಈ ನಿಜವಾದ ಪರಮಾತ್ಮ ತತ್ವವನ್ನು ಪಡೆಯಬೇಕಾಗಿದೆ. ದೇವಸ್ವರೂಪರೇ, ಪರಮಾತ್ಮದಲ್ಲಿ ಎಲ್ಲೋ ಇದೆ ಅಂತ ಏನೂ ಇಲ್ಲ. ಪರಮಾತ್ಮ ಅಂದ್ರೆ ಒಂದು ಸ್ವರೂಪ ಇಲ್ಲ. ನಿರ್ಗುಣಂ ನಿರಂಜನಂ ಸನಾತನಂ ನಿಕೇತನಂ ನಿತ್ಯಶುದ್ಧ ಬುದ್ಧಮುಕ್ತ ನಿರ್ಮಲ ಸ್ವರೂಪ. ನಿರ್ಮಲತ್ವವೇ ಪರಮಾತ್ಮ ಸ್ಥಾನ. ಆ ನಿರ್ಮಲವಾದ ಸ್ಥಾನದಲ್ಲಿ ಪರಮಾತ್ಮ ನಿಶ್ಚಲವಾದ ಒಂದು ನಿರ್ಮಲವಾದ ಸತ್ಸಿದ್ಧವಾದ ಒಂದು ಸ್ವರೂಪದಲ್ಲಿ ಕಾಣ್ತಾ ಇದ್ದಾರೆ. ಪರಮಾತ್ಮ ನೋಡ್ಬೇಕಂತ ತುಂಬಾ ಜನಕ್ಕೆ ಆಸೆ ಇದೆ. ಹಾಗೆ ಯಾಕೆ ನೋಡ್ತಾರೆ? ನಿಮ್ಮ ದೃಷ್ಟಿಯೆಲ್ಲ ಹೊರಗಡೆ ಇಟ್ಟುಕೊಂಡು ಒಳಗಡೆ ಇರೋರನ್ನು ನೋಡ್ಬೇಕಂದ್ರೆ ಹೇಗೆ ನೋಡೋದಕ್ಕಾಗುತ್ತಾರೆ? ಇವಾಗ ತಮ್ಮದಲ್ಲಿ ಇಲ್ಲಿದೆ, ನೀವು ಟಮ್ಮತ್ ನೋಡ್ಬೇಕಂದ್ರೆ ಟಮ್ಮರ್ ಕಡೆ ನೋಡ್ಬೇಕು ದೃಷ್ಟಿ. ತಮ್ಮದಲ್ಲಿ ಇಲ್ಲಿದ್ರೆ ನಿಮ್ಮ ದೃಷ್ಟಿ ಎಲ್ಲೋ ಕಡೆ ಇಟ್ಟಿದ್ರೆ ಏನು ಪ್ರಯೋಜನ? ನೀವು ಪರಮಾತ್ಮ ಅಂತ ಒಂದು ನಿಷ್ಠ ಮೇಲೆ ಪರಮಾತ್ಮ ಮೇಲೆ ದೃಷ್ಟಿ ಇಡಬೇಕು. ಪರಮಾತ್ಮ ಯಾರು? ನಾನೇ ಪರಮಾತ್ಮ, ನಾನೇ ಪರಮಾತ್ಮ. ಆ ರೀತಿಯಾಗಿ ನೀವು ತಗೋ. ಈ ಒಂದು ಚಿಕ್ಕ ಉದಾಹರಣೆ. ಇದು ನಮ್ಮ ದೇಹ, ನಮ್ಮ ಕೈ, ನಮ್ಮ ತಲೆ, ನಮ್ಮ ಹೊಟ್ಟೆ, ನಮ್ಮ ಕಾಲು, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಚಿತ್ತ, ನಮ್ಮ ಇಂದ್ರಿಯ. ಆದ್ರೆ ನಾವು ಯಾರು? ಅದು ಯಾರು ತಿಳ್ಕೊಂತ ಇಲ್ಲ. ಇದು ಮೈ ಕರ್ಚೀಫು, ಇದು ನಮ್ಮ ಕರ್ಚೀಫು. ನಮ್ಮ ಕರ್ಚೀಫ್ ಆದ್ರೆ ಕರ್ಚೀಫ್ ಎಷ್ಟುವರೆಗೂ ಇರ್ತಾರೆ? ನಿಮ್ಮ ಕೈನಲ್ಲಿ ಇಟ್ಟುವರೆಗೂ ಇರ್ತಾರೆ. ಅದ್ರ ರೀತಿ ಹಾಕ್ಬಿಟ್ರೆ ಇವಾಗ ನಿಮ್ಮ ಕರ್ಚೀಫ್ ಹೇಗೆ ಹಾಕುತ್ತಾರೆ? ನಿಮ್ಮ ಕೈಯಲ್ಲಿ ಇರುವುದು ಪ್ರತಿ ಒಂದು ನಮ್ಮದೇ 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 ಈ ಅಭಿಮಾನ ಮಮಕಾರವನ್ನು ಅಭಿವೃದ್ಧಿ ಮಾಡಿಕೊಂಡು ತುಂಬಾ ಚಿಕ್ಕುಗಳಾದ ಕಷ್ಟದಲ್ಲಿ ಸಿಕ್ಕೊಡ್ತಾ ಇದ್ದಾರೆ. ಈ ಅಭಿಮಾನ ಮಮಕಾರವನ್ನು ದೂರ ಮಾಡಬೇಕು. ಎಷ್ಟಿರಬೇಕು ಅಷ್ಟಿರಬೇಕು. ಅಷ್ಟೇ ತುಂಬಾ ಅಭಿಮಾನವನ್ನು ಇಟ್ಟುಕೊಂಡ್ಬಿಟ್ಟು ಅಹಂಕಾರ ಬರ್ತದೆ, ಅಹಂಕಾರದಿಂದ ಆಡಂಬರ ಬರ್ತದೆ, ಆಡಂಬರದಿಂದ ಅಶಾಂತಿ ಸಿಗ್ತದೆ. ನೀವು ಶಾಂತಿಯನ್ನು ನೀವು ಅನುಭವಿಸಬೇಕಂದ್ರೆ ನೀವು ಸರಿಯಾದ ಒಂದು ಅಹಂಕಾರ ನಿರ್ಮೂಲವಾಗಿ ಶಾಂತ ಆನಂದವಾಗಿರಬೇಕು. ಈ ಆನಂದವನ್ನು ನಿಮ್ಮ ಸ್ವರೂಪ ಅಲ್ಲ, ಪರಮಾತ್ಮ ಸ್ವರೂಪ. ಪ್ರತಿಯೊಬ್ಬರು ಪರಮಾತ್ಮನ ಹತ್ರ ಹೋಗಿ ಪರಮಾತ್ಮ ನಮ್ಗೆ ಅದು ಬೇಕು, ಇದು ಬೇಕು, ಇದು ಬೇಕು ಅಂತ ತುಂಬಾ ಕೇಳ್ಕೊಳ್ತಾ ಇದ್ದಾರೆ. ನಿಮ್ಮ ಹತ್ರ ಏನು ಇಲ್ಲನೋ ಅದನ್ನು ನೀವು ಹೋಗಿ ಕೇಳಬೇಕು ಪರಮಾತ್ಮಗೆ. ನಿಮ್ಮ ಒಳಗೆ ಇಲ್ಲಂತ ಅದೇನು ಆನಂದ ಇಲ್ಲ. ಸ್ವಾಮಿ, ಆನಂದ ನಮ್ಮ ಒಳಗಿಲ್ಲ, ನೀವು ಕೊಡು. ಈ ರೀತಿಯ ಪರಮಾತ್ಮ ನಿಮ್ಮ ಒಳಗೆ ಇಲ್ಲಂತಾದು, ಅವರವರೆಗೆ ಇಲ್ಲಂತಾದು, ಅದು ನೀವು ಕೇಳಬೇಕು. ಏನು ಕೇಳಬೇಕು ಅರ್ಥ ಆಗೋದಿಲ್ಲ. ಸ್ವಾಮಿ, ನಮ್ಗೆ ಮನೆ ಕಟ್ಟಬೇಕು, ಮಗಳಿಗೆಲ್ಲ ಮದುವೆ ಮಾಡಬೇಕು, ಮೊಮ್ಮಕ್ಕಳಾಗಬೇಕು, ಇಂಥದೆಲ್ಲ ಹೇಗಾದ್ರೂ ಆಗುತ್ತಾರೆ. ಇಂಥದನ್ನೆಲ್ಲ ನೀವು ಯಾತಕ್ಕೆ ಕೇಳೋದು, ಯಾತಕ್ಕೆ ಪ್ರಾರ್ಥಿಸೋದು? ನಮ್ಮ ಒಳಗೆ ಆನಂದ ಇಲ್ಲ, ಆನಂದವನ್ನು ಕೊಡು. ನಮ್ಮ ಒಳಗೆ ಶಾಂತಿ ಇಲ್ಲ, ಶಾಂತಿ ಎಲ್ಲಿ ಹೋಗಿ ಮಾಡಬೇಕು? ಶಾಂತಿ ಎಲ್ಲೋ ಹೋಗಿ ಸಿಕ್ಕೋದಿಲ್ಲ, ನಿಮ್ಮ ಹತ್ರನೇ ಇದೆ. ಆ ಶಾಂತಿಯನ್ನು ನಾವು ಕೊಡಬೇಕು.
ಶಾಂತಿಯೇ ಇಲ್ಲದಿದ್ರೆ ಸೌಖ್ಯವೇ ಇಲ್ಲ, ಸೌಖ್ಯವೇ ಇಲ್ಲದಿದ್ದರೆ ಸುಖನೇ ಇಲ್ಲ, ಸುಖನೇ ಇಲ್ಲದಿದ್ರೆ ಜೀವನವೇ ವ್ಯರ್ಥವಾಗುತ್ತಾ ಇದೆ. ಅದರಿಂದ ಜೀವನವನ್ನು ಸುಖವಾಗಿ ಅನುಭವಿಸಬೇಕಂದ್ರೆ ನಿಜವಾದ ಪರಮಾತ್ಮನ ಪ್ರಾರ್ಥನೆ ಇರಬೇಕು, ಆತ್ಮವಿಶ್ವಾಸವನ್ನು ಅಭಿವೃದ್ಧಿ ಮಾಡ್ಕೋಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಆತ್ಮವಿಶ್ವಾಸನೇ ಇಲ್ಲ. ಕಾರಣ ಏನು? ಎಲ್ಲಿದು ಆತ್ಮ? ಕಾಣೋದಿಲ್ಲ, ಕಾಣೋದಿಲ್ಲ, ಕಾಣೋದಿಲ್ಲ ಅಂತ ಇರೋದೇ ನಿಜವಾದ ಆತ್ಮ. ಯಾವುದು? ನಮ್ಮ ಆನಂದ. ಆನಂದ ನಿಮ್ಗೆ ಕಾಣ್ತಾ ಇದೆ? ಕಾಣ್ತಾ ಇಲ್ಲ. ಅದೇ ನಿಮ್ಮ ಒಳಗಿರಬೇಕು. ಪ್ರತಿಯೊಂದು ಪ್ರೇಮ ತತ್ವದಲ್ಲಿ ನೀವು ಅಭಿವೃದ್ಧಿ ಮಾಡ್ಕೋಬೇಕು, ಪ್ರೇಮವನ್ನು ಬಳಸಿಕೋಬೇಕು. ಪ್ರೇಮ ಒಂದು ಇದ್ದರೆ ಏನು ಬೇಕಾದ್ರೂ ನಾವು ಸಾಧಿಸಬಹುದು. ಪ್ರೇಮದಿಂದಾನೇ ಪ್ರತಿಯೊಂದು ಸಿಗ್ತಾ ಇದ್ದೀವಿ, ಪ್ರೇಮದಿಂದಾನೇ ಪ್ರತಿಯೊಂದು ನಾವು ಲಭಿಸ್ತಾ ಇದ್ದೀವಿ, ಪ್ರೇಮದಿಂದಾನೇ ನಾವು ಎದ್ದು ಸಾಧಿಸ್ತಾ ಇದ್ದೀವಿ. ಪ್ರೇಮನೇ ಇಳಿದಿದೆ. ಒಂದು ಮದುವೆ ಮಾಡ್ಕೋಬೇಕಂದ್ರೆ ಹೆಂಡತಿ ಮೇಲೆ ಪ್ರೇಮ ಇರಬೇಕೆ, ಮಕ್ಕಳು ಆಗ್ಬೇಕಂದ್ರೆ ಮಕ್ಕಳ ಮೇಲೆ ಪ್ರೇಮ ಇರಬೇಕೆ. ಆ ಪ್ರೇಮ ಇಲ್ದಿದ್ರೆ ಮಕ್ಕಳನ್ನ ಏನ್ ಮಾಡ್ತಾರೆ, ಮದುವೆ ಏನ್ ಮಾಡ್ತಾರೆ? ಎಲ್ಲ ಪ್ರಯೋಜನ ಇಲ್ಲ. ಪ್ರೇಮ ಒಂದು ಕಾಮನ್ ಸೆನ್ಸ್, ಅದೇ ಒಂದು ನಿಜವಾದ ಒಂದು ಆಸ್ತಿ. ನಮ್ಮ ಮನುಷ್ಯನಿಗೆ ನಿಜವಾದ ಆಸ್ತಿ, ಆಸ್ತಿ ಅಂದ್ರೆ ಪ್ರಾಪರ್ಟಿ ನಮ್ಮ ಪ್ರೇಮನೇ. ಆ ಪ್ರೇಮವನ್ನು ನಾವು ಬೆಳೆಸ್ಕೋಬೇಕು, ಪ್ರೇಮವನ್ನು ನಾವು ಅಭಿವೃದ್ಧಿ ಮಾಡ್ಕೋಬೇಕು. ಪ್ರೇಮ ಒಂದು ಇದ್ದರೆ ನಮ್ಗೆ ಯಾರು ದ್ವೇಷವೇ ಇಲ್ಲ. ನಮ್ಮ ಒಳಗಿರೋದೇ ಒಂದೇ ಪ್ರೇಮ, ಅದೇ ನಮ್ಮ ಪ್ರಾಪರ್ಟಿ. ಆ ಪ್ರೇಮ ಇದ್ದಿದ್ದಾನೆ ಎಲ್ಲರೂ ನಮ್ಗೆ ಬಂಧುಗಳೇ, ಎಲ್ಲರೂ ನಮ್ಮವರೇ, ನಾನು ಅವರವರೇ, ನಾನು ಬೇರೆ ಅವರವರೇ ಅಲ್ಲ. ಅದಕ್ಕೆ ಸಲುವಾಗಿ ನಾವು ಇಲ್ಲಿ ಬರಬೇಕಂದ್ರೆ ಒಂದು ಸಮಯದಲ್ಲಿ ಇರಬೇಕು ಅಂತ ಹೇಳ್ತೀವಿ. ಗಂಗಾಧರ ಭಟ್ ಹತ್ರ ಈವಾಗ ಎಷ್ಟೋ ಎಲ್ಲ ಆಗಿದೆ, ವಿದ್ಯಾಲಯಗಳೆಲ್ಲ ಆಗಿದೆ, ಭೋಜನಾಲಯಗಳೆಲ್ಲ ಆಗಿದೆ. ಆಲಯಗಳು 4: ವಿದ್ಯಾಲಯ, ಭೋಜನಾಲಯ, ಶಿಕ್ಷಣಾಲಯ, ಆನಂದಾಲಯ. ಈ ಆನಂದಾಲಯದಲ್ಲಿ ಆರೋಗ್ಯಾಲಯ ಇರಬೇಕು. ಇಲ್ಲಿ ತುಂಬಾ ಜನ ಬಡವರಾಗಿರ್ತಾರೆ. ನೀವು ಏನಾದ್ರೂ ಒಳ್ಳೆ ಕೆಟ್ಟೋಗ್ಬಿಟ್ರೆ, ಹೆಲ್ತ್ ಕೆಟ್ಟೋಗ್ಬಿಟ್ರೆ ಎಷ್ಟೋ ದೂರದಲ್ಲಿ ಹೋಗ್ಬೇಕು. ಮಂಗಳೂರು, ಪುತ್ತೂರು ಇದಕ್ಕೂ ಹೋಗ್ಬೇಕು, ಮಕ್ಕಳನ್ನೆಲ್ಲ ತೋರಿಸ್ಕೋಬೇಕಾಗಿದೆ. ಅಂತಾದು ಬೇಗ ಇಲ್ಲಿ ಒಂದು ಆಸ್ಪತ್ರೆ ಆಗ್ಬೇಕು. ಈ ಹಳ್ಳಿ ಜನಗಳಿಗೆ ತಕ್ಕಂತ ರೀತಿಯಲ್ಲಿ ಇಲ್ಲೊಂದು ಆಸ್ಪತ್ರೆ ಮಾಡಬೇಕು. ತುಂಬಾ ವೈದ್ಯಾಲಯ ಇದ್ದಿ ಏನು ಪ್ರಯೋಜನ? ಕೋಲ್ಡ್ ಕೊಟ್ಬಿಟ್ರೆ ಕಾಫ್ ಬರ್ತಾದೆ, ಕಾಫ್ ಕೊಟ್ಬಿಟ್ರೆ ಕೋಲ್ಡ್ ಬರ್ತಾದೆ, ಕೆಮ್ಮು ಕೊಟ್ಬಿಟ್ರೆ ತುಂಬ ಬರ್ತಾದೆ, ಕೆಮ್ಮು ಬರ್ತಾದೆ. ಈ ರೀತಿಯಾಗಿ ಇಂಥದೆಲ್ಲ ಇಲ್ಲ. ನಾವು ಪ್ರತಿಯೊಂದಕ್ಕೂ ನಾವು ಸರಿಯಾದ ಒಂದು ಔಷಧವನ್ನು ಅಂದಿಸಬೇಕು. ಅದರಿಂದ ನಾವು ಇಲ್ಲಿ ಒಂದು ಆಸ್ಪತ್ರೆ ನಾವು ಕೊಡ್ತೀವಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲ, ಸುಪೀರಿಯರ್ ಆಸ್ಪತ್ರೆ. ಎಲ್ಲ ರೋಗಗಳಿಗೂ ಸರಿಯಾದ ಒಂದು ಔಷಧವನ್ನು ಕೊಡುವ ಆಸ್ಪತ್ರೆ ಕೊಡ್ತೀನಿ. ನಾನು ಇಲ್ಲಿ ಕಟ್ಟಿಸಬೇಕು. ನಾನು ತಿರುಗಿ ಬರೋ ವರ್ಷ ನಾನು ಇಲ್ಲಿ ಬರ್ತೀನಿ. ಇದೇ ಕರ್ಮ ಉಪಾಸನ ಜ್ಞಾನದಲ್ಲಿ ಅದೇ ಬಂದಿರುವುದು. ಚೇತುಲಾರಂಗ ಶಿವನಿ ಪೂಜಿಂತರೇನಿ. ನಿಮ್ ಕೈ ಕೊಟ್ಟಿರೋದು ಯಾತಕ್ಕೆ? ತಿನ್ನೋದಕ್ಕೋಸ್ಕರನ, ಇನ್ನೊಬ್ಬರಿಗೆ ಹೊಡೆಯೋದಕ್ಕೋಸ್ಕರನ, ಏನೋ ಕೆಲಸ ಮಾಡೋದಕ್ಕೋಸ್ಕರ? ಅದೆಲ್ಲ. ಮೊದಲು ಪರಮಾತ್ಮ ಚಿಂತನೆ ಮಾಡಬೇಕು. ಅದು ಮಾಡಿಬಿಟ್ಟೆ ಆ ಪೂಜೆಯನ್ನು ಸಲ್ಲಿಸಬೇಕು. ಕೈನಿಂದ ಹೂ ತಕೊಂಡು ಪರಮಾತ್ಮ ಆಗಬೇಕು. ಚೇತುಲಾರಂಗ ಶಿವನಿ ಪೂಜಿಂಚರೇನಿ, ನೋರು ನವ್ವಂಗ ಹರಿಕೀರ್ತಿ ನುಡುವರೇನಿ. ಅದೇ ಉಪಾಸನ. ಬಾಯಿನಿಂದಾನೆ ಪರಮಾತ್ಮನ ಕೀರ್ತಿಯನ್ನು ನಾವು ಅಭಿವೃದ್ಧಿ ಮಾಡಬೇಕು. ಪರಮಾತ್ಮ ಕೀರ್ತಿಯನ್ನು ನೆನೆಸುತ್ತಾ ಇರಬೇಕು. ಪರಮಾತ್ಮನ ಕೀರ್ತಿಯನ್ನು ಮನಸ್ಸಬೇಕು. ಈ ಪರಮಾತ್ಮ ಕೀರ್ತಿಯನ್ನು ನೀವು ನೆನೆಸುವುದಕ್ಕೋಸ್ಕರನೇ ನಿಮ್ಗೆ ಟಂಗ್ ಕೊಟ್ಟಿರೋದು. ನಿಜವಾದ ಪರಮಾತ್ಮ ಚಿಂತನೆಯಲ್ಲಿ ಯಾರೂ ಮಾನವರಾಗಿ ಕಾಣ್ತಾ ಇಲ್ಲ. ಮಾನವದಲ್ಲಿ ಸತ್ಯ, ಧರ್ಮ, ಶಾಂತಿ, ಪ್ರೇಮ ಈ 4 ಪದಗಳನ್ನು ನಾವು ಅಭಿವೃದ್ಧಿ ಮಾಡ್ಕೋಬೇಕು. ಸತ್ಯ ಅಂದ್ರೆ ಯಾವುದು? ಅದೇ ಕರೆಂಟ್, ಎಲೆಕ್ಟ್ರಿಸಿಟಿ. ಧರ್ಮ ಅಂದ್ರೆ ಯಾವುದು? ಅದೇ ವೈರು. ಶಾಂತಿ ಅಂದ್ರೆ ಏನು? ಬಲ್ಬು. ಪ್ರೇಮ ಅಂದ್ರೆ ಏನು? ಬಲ್ಬ್ ಲೈಟ್. ಆ ಲೈಟ್ ಬರ್ಬೇಕಂದ್ರೆ ಏನಿರ್ಬೇಕು? ಲೈಟ್ ಇರ್ಬೇಕಂದ್ರೆ ವೈರ್ ಕನೆಕ್ಷನ್ ಆಗಿರ್ಬೇಕು. ವೈರ್ ಕನೆಕ್ಷನ್ ಆಗಿದ್ರೆ ಏನ್ ಪ್ರಯೋಜನ? ಅದರೊಳಗೆ ಕರೆಂಟ್ ಬರಬೇಕು. ಈ ಕರೆಂಟ್ ನಲ್ಲಿ ಇದ್ರೂ ಬಲ್ಬ್ ಇದ್ದಿದ್ರೆ ಪ್ರಯೋಜನ ಇಲ್ಲ. ಸತ್ಯ, ಧರ್ಮ, ಶಾಂತಿ, ಪ್ರೇಮ ಈ 4 ಒಂದಾಗಿ ಸೇರಿಬಿಟ್ರೆ ಅದೇ ನಿಮ್ಗೆ ಬೆಳಕು ಬರ್ತಾರೆ. ಆವಾಗ ಬೆಳಕು ಬರ್ತಾರೆ. ಆ ಲೈಟ್ ಅನ್ನು ನೀವು ತೋರಿಸ್ತಾ ಇರ್ತಾರೆ. ಧರ್ಮಕ್ಷೇತ್ರದಲ್ಲಿ ಇಂಥ ಪರಿವರ್ತನದಲ್ಲಿ ಪರಮಾತ್ಮ ತತ್ವವನ್ನು ಚೆನ್ನಾಗಿ ತಿಳ್ಕೊಂಡು ಪಾಂಡವರು ಇರುವಂತ ಭಕ್ತಿ ಶ್ರದ್ಧಾ ಯಾರಿಗೂ ಇಲ್ಲ. ಅಂತ ಭಕ್ತಿ ಶ್ರದ್ಧೆ ಇದ್ರೂ ಅವ್ರು ಎಷ್ಟೋ ಕಷ್ಟಗಳೆಲ್ಲ ಅನುಭವಿಸ್ಬಿಟ್ರು.
ಕಷ್ಟಗಳನ್ನ ಅವರು ಏನು ಕೇರ್ ಮಾಡಲಿಲ್ಲ, ಲಕ್ಷ್ಯ ಮಾಡಲಿಲ್ಲ. ಪರಮಾತ್ಮ ಕೊಟ್ಟಿರೋ ಪ್ರತಿಯೊಂದು ಪದಾರ್ಥಾನೆ. ಇವಾಗ ನೋಡಿ, ಬರೋದು ನ್ಯೂ ಇಯರ್ ಬರ್ತಾ ಇದೆ. ಈ ನ್ಯೂ ಇಯರ್ ನಲ್ಲಿ ಏನು ತಿಂತಾ ಇದ್ದೀವಿ ನಾವು? ಮೊದಲು ಬೆಳಿಗ್ಗೆ ಎದ್ದ ತಕ್ಷಣ, ಸ್ನಾನ ಮಾಡಿದ ತಕ್ಷಣ ಒಂದು ಬಿಟರ್ ವೇಪ ಹೂವು, ಅದನ್ನು ಬೆಲ್ಲ ಎರಡೂ ಸೇರಿಸಿ ಕೊಡ್ತಾರೆ. ಅಂದ್ರೆ ಸುಖ ದುಃಖ ಎರಡೂ ನೀವು ಸಮಾನವಾಗಿ ತಿಳ್ಕೋ ಅಂತ ಒಂದು ಜೀವಿತವನ್ನು ತೋರಿಸೋದಕ್ಕೋಸ್ಕರ ನಾವು ಸುಖ ದುಃಖ ಎರಡೂ ಸಮಾನವಾಗಿ ತಿಳ್ಕೋಬೇಕು. ಸುಖ ಬಂದ್ರೆ ಕಷ್ಟ ಬರ್ತದೆ, ಕಷ್ಟ ಬಂದ್ರೆ ಸುಖ ನಿಲ್ತದೆ. ಸುಖನೇ ಇಲ್ಲದಿದ್ರೆ ಕಷ್ಟ ಇರುವುದಿಲ್ಲ, ಕಷ್ಟನೇ ಇಲ್ಲದಿದ್ರೆ ಸುಖ ಬರೋದಿಲ್ಲ. ಈ ಪ್ಲೆಜರ್ ಇಸ್ ಅನ್ ಇಂಟರ್ವಲ್ ಬಿಟ್ವೀನ್ ಟೂ ಪೇನ್. ಎರಡು ಕಷ್ಟಗಳ ಮಧ್ಯದಲ್ಲೇ ಸುಖ ಸಿಗ್ತದೆ. ಈ ಸುಖ ಬೇಕು ಅಂತ ನ ಸುಖ ಲಭ್ಯತೆ ಸುಖಂ. ಸುಖದಿಂದ ಸುಖ ನಮ್ಗೆ ಸಿಕ್ಕೋದಿಲ್ಲ, ಕಷ್ಟದಿಂದಾನೇ ಸುಖ ಸಿಗ್ತದೆ. ನಮ್ಗೆ ಬೆಳಕಿನಲ್ಲಿ ಲೈಟ್ ಹಾಕೋದಿಲ್ಲ, ಲೈಟ್ ಇಲ್ಲ ಅಂತ ಸಮಯದಲ್ಲಿ ಕತ್ತಲಿನಲ್ಲೇ ನಾವು ಲೈಟ್ ಹಾಕೊಳ್ತೀವಿ. ಈ ಕತ್ತಲಿನಲ್ಲಿ ಲೈಟ್ ಹಾಕೊಂಡ್ರೆ ಲೈಟ್ಗೂ ಪ್ರಕಾಶ ಬರ್ತದೆ, ನಮಗೂ ಆದರ್ಶವನ್ನು ತೋರಿಸ್ತಾರೆ. ಇದೇ ರೀತಿಯಾಗಿ ಕಷ್ಟದಲ್ಲೇ ನಮ್ಗೆ ಇರಬೇಕು. ನಾವು ಹೊಟ್ಟೆ ಒಳಗೆ ಹಸಿವಾಯ್ತಾ ಇದೆ, ನಾವು ಹೊಟ್ಟೆ ತಿನ್ಬೇಕು, ಏನಾದ್ರೂ ಒಂದು ತಿನ್ನಬೇಕೆ. ತಿಂದ್ರೆ ಏನು ಅದೇ ಪೂರ್ತಿ ಆಗುತ್ತದೆ. ಪರೋಪಕಾರ ಪುಣ್ಯಾಯ, ಪರೋಪಕಾರ ಮಾಡ್ಕೋಬೇಕು. ಪರೋಪಕಾರ ಅಂದ್ರೆ ಪರವರು ಯಾರು? ಅವರೇ ಆತ್ಮಸ್ವರೂಪ. ಅವರಿಗೆ ಸರಿಯಾದ ಒಂದು ತೃಪ್ತಿಯನ್ನು ನಾವು ಹೊಡೆಕೋಬೇಕು. ಬ್ರಹ್ಮಾರ್ಪಣಂ ಬ್ರಹ್ಮಾವಿ ಬ್ರಹ್ಮಾತ್ಮೋ ಬ್ರಹ್ಮನಾಹುತಂ ಬ್ರಹ್ಮೈವತೇನ ಕರ್ತವ್ಯೋ ಬ್ರಹ್ಮ ಕರ್ಮ ಸಮಾಧಿನ. ಬ್ರಹ್ಮಾತ್ಮ ಅಂತ ನಾವು ಹೋಗ್ತಾ ಇದ್ರೆ ಎಲ್ಲಿಂದ ಬರ್ತಾ ಇದ್ದೇವೆ? ಎಲ್ಲಿದ್ದ ಪರಮಾತ್ಮ ಒಳಗಿನಿಂದ ತಿರುಗಿ ಜವಾಬು ಕೊಡ್ತಾ ಇದ್ದಾರೆ. ಅಹಂ ವೈಶ್ವಾನರೋ ಭೂತ್ವ, ನಾನೇ ಇದ್ದೀನಿ ನಿಮ್ಮ ಒಳಗೆ, ವೈಶ್ವಾನ ರೂಪದಲ್ಲಿ ನಾನು ಇದ್ದೀನಿ. ನಾನು ಇದ್ದುಕೊಂಡು ನೀವು ತಿಂದಿದ್ದೆಲ್ಲ ನಾವು ಜೀರ್ಣ ಮಾಡ್ಕೊಳ್ತಾ ಇದ್ದೀವಿ. ನಾಯನ, ನೀವೇನು ಯೋಚನೆ ಮಾಡ್ಕೋಬೇಡ, ಪ್ರತಿಯೊಂದಕ್ಕೂ ನಾನು ಮಾಡ್ತಾ ಇದ್ದೀನಿ. ನೀವು ಮಾಡೋ ಕೆಲಸ ನೀವು ಮಾಡು, ಡೂ ಯುವರ್ ಡ್ಯೂಟಿ. ನಿಮ್ಮ ಕರ್ತವ್ಯವನ್ನು ನೀವು ನಿರ್ವರ್ತಿಸ್ತಾ ಇದ್ದ, ಬೇಕಾದ ಆಸೆಗಳೆಲ್ಲ ಬಿಡಿಸ್ತಾ ಇದ್ದೀನಿ. ಬೇಡ, ನಿಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಿರ್ವರ್ತಿಸಿಬಿಟ್ಟು ನಿಮ್ಮ ಆಸೆಗಳೆಲ್ಲ ಸಂಪೂರ್ಣವಾಗಿ ನೆರವೇರಿಸ್ತಾರೆ. ಪ್ರೇಮ ಸ್ವರೂಪರೇ, ಪರಮಾತ್ಮ ತತ್ವದಲ್ಲಿ ನೀವು ಎಲ್ಲಾನು ಚೆನ್ನಾಗಿ ತಿಳ್ಕೋಬೇಕು. ಪರಮಾತ್ಮ ನೆನೆಸಿದ್ರೆ ಏನು ಬೇಕಾದ್ರೂ ಮಾಡಬಹುದು. ಭೂಮಿನ ಆಕಾಶ ಮಾಡಬಹುದು, ಆಕಾಶ ಭೂಮಿ ಮಾಡಬಹುದು. ಅದು ಯಾರಿಗೆ ಗೊತ್ತಿಲ್ಲ. ನಾನು ಮಾಡ್ತಾ ಇದ್ದೀನಿ ಅಂತ ಅಹಂಕಾರ ಆಡಂಬರದಿಂದ ತುಂಬಾ ಬೇಕಾದಷ್ಟು ಎಲ್ಲ ನಾವು ಹೆಚ್ಚು ಮಾಡಿಕೊಡ್ತಾ ಇದ್ದೀವಿ. ಅಂತದ್ದು ಬೇಡ. ಯಾರು ನೀವು ನಿಮ್ಗೇನು ಗೊತ್ತಿಲ್ಲ. ಅದರಿಂದಾನೆ ಮೊದಲು ನಿಮ್ಮ ಹೆಸರೇನು? ಅಹಂ 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 ಬ್ರಹ್ಮಾಸ್ಮಿ. ಆ ಅಹಮೇ ಬ್ರಹ್ಮ ಅಂತ ಬ್ರಹ್ಮತತ್ವವನ್ನು ನಾವು ತಿಳ್ಕೋಬೇಕು. ಸುಮ್ಮನೆ ಏನು ಹಣ ಸಂಪಾದನೆ ಮಾಡುದು ಬೇಕಾದಷ್ಟೆಲ್ಲ ಎಷ್ಟು ಸಂಪಾದನೆ ಮಾಡಿಬಿಟ್ಟು ಲಾಸ್ಟ್ ಏನು ಹೋಗ್ತಾ ಇದ್ದೀರಿ? ಬರೀ ಕೈನಲ್ಲಿ ಹೋಗ್ತಾ ಇದ್ದೀರಿ. ಇಂಥ ಹಣಕ್ಕೋಸ್ಕರ ಬೇಡ, ಅನುಗ್ರಹಕ್ಕೋಸ್ಕರ ನೀವು ಹೋಗ್ಬೇಕು. ಆ ಸ್ಥಿತಿ ಬೇಡ ನಿಮಗೂ. ನಾವು ಒಂದು ಪ್ರತ್ಯದಲ್ಲಿ ಪರಮಾತ್ಮ ತತ್ವದಲ್ಲಿ ಪೋತನ ಹೇಳಿದ್ರು, ಸ್ವಾಮಿ ನಾನು ಜ್ಞಾನ ಬೇಕು, ಏನು ಬೇಕಾದ ನೀವೇ ನಮ್ಗೆ ಸಾಕು. ನೀವು ಒಬ್ಬರಿದ್ರೆ ಎಲ್ಲರೂ ನಾವು ಸಾಧಿಸಬಹುದು. ನೀವೇ ಇಲ್ದಿದ್ರೆ ಏನು ಸಾಧಿಸಬಹುದು? ಏನು ಸಾಧಿಸುವುದಕ್ಕಾಗೋದಿಲ್ಲ. ಪರಮಾತ್ಮ ಅನುಗ್ರಹವನ್ನು ಇದ್ದರೆ ಬೇಕಾದಷ್ಟೆಲ್ಲ ಸಾಧಿಸಬಹುದು. ಆದ್ರೆ ಒಂದೇ ಪರಮಾತ್ಮ ಇಬ್ಬರಿಗೆ ಎರಡು ರೂಪದಲ್ಲಿ ಸೇರಿಸ್ತಾ ಇದ್ದಾರೆ. ಅನುಗ್ರಹದಿಂದ ವಿಭೀಷಣಿಗೆ ಹಸ್ತ ಮಾಡಿದ್ರು, ಅನುಗ್ರಹ ಮಾಡಿದ್ರು. ಅವರು ರಾಮ 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 ಅಂದರು. ಅದೇ ರಾಮ ರಾವಣನಿ ಶಿಕ್ಷಣ ಮಾಡಿದ್ರು. ಅವನಿಗೆ ದುಷ್ಟ ಶಿಕ್ಷಣ, ಇವು ಶಿಕ್ಷಣ ಎರಡೂ ಮಾಡಿದ್ದು ಒಬ್ಬರೇ ಪರಮಾತ್ಮ. ಅದರಿಂದಾನೇ ಪುರಂದರದಾಸರನ್ನು ಹೇಳ್ತಾ ಇದ್ರು, ಏನಂತ? ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರಿನಲ್ಲಿ ಯಾರು ಕಟ್ಟೆ ಕಟ್ಟಿದ್ದಾರೆ? ಆ ಬೆಟ್ಟದಲ್ಲಿರೋ ಕಟ್ಟೆಗಳೆಲ್ಲ ಎಷ್ಟು ವೈಟ್ ಆಗಿ ಒಂದು ಗ್ರೀನ್ ಆಗಿ ಬೆಳೆಸ್ತಾ ಇದ್ದಾರೆ. ಅದು ಯಾರು ಮಾಡಿದ್ದು? ನೀವು ಕಟ್ಟೆ ಕಟ್ಟಿ ನೀರು ಹಾಕುತ್ತಾ? ಏನಿಲ್ಲ. ನೆವಲಿಗೆ ಪಿಂಚವನ್ನು ಬರೆದಿರೋರು ಯಾರು? ನೆವಲಿಗೆ ಯಾರು ಪಿಂಚವನ್ನು ಚೆನ್ನಾಗಿ ಬರೆದಿದ್ರು? ಬಹಳದಾಸಗೆ ಕೆಂಪಿಟ್ಟರು ಯಾರು? ಚಿಲುಕದಲ್ಲಿಗೆ ಮೂತಿ ಎಷ್ಟು ರೆಡ್ ಆಗಿ ಕೊಟ್ಟಿದ್ದಾರೆ. ಎಂಥ ರೂಪದಲ್ಲಿ ಪರಮಾತ್ಮ ಎಂಥ ವಿಚಿತ್ರವಾದ ಒಂದು ಸೌಂದರ್ಯವನ್ನು ತೋರಿಸ್ತಾ ಇದ್ದಾರೆ. ಅಂತ ಇದರಲ್ಲಿ ಪ್ರತಿಯೊಂದು ಮನುಷ್ಯ ನಾವು ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ತಾ ಇದ್ದೇವೆ. ಅದೇ ಅಹಂಕಾರ. ಪ್ರೇಮ ಸ್ವರೂಪರೇ, ಎಲ್ಲರೂ ಸರಿಯಾದ ಒಂದು ಪ್ರೇಮ ಭಕ್ತಿಯಲ್ಲಿ ನೀವು ಆನಂದವಾಗಿ ಪರೋಪಕಾರ ಸಂಬಂಧವಾದ ಸಮಾಜ ಸೇವೆಯಲ್ಲಿ ನೀವು ಮಾಡಿಕೊಳ್ತಾ ಇದ್ದೀರಿ. ನಿಮ್ಗೆ ಏನು ಬೇಕಾದ್ರೂ ಆಗುತ್ತಾರೆ. ಇದು ಇಲ್ಲ ನಮ್ಮ ಗ್ರಾಮದಲ್ಲಿ ಅನ್ನಬಹುದು ಕ್ವಶ್ಚನೇ ಬರೋದಿಲ್ಲ. ನೀವು ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಅಣ್ಣ ತಮ್ಮರು ಅಕ್ಕತಿರಂದ್ರೆ ಹಾಗೆ ಒಬ್ಬರು ಅನ್ಯೋನ್ಯವಾಗಿ ನಾವು ಇರಬೇಕು. ಯಾರು ನೋಡಿದ್ರು ನೀವು ದ್ವೇಷ ಬೇಡ, ಯಾರು ನೋಡಿದ್ರು ನೀವು ನಿಜ ಕಷ್ಟವನ್ನು ಕೊಡಬೇಕಾ. ನೀವು ಪ್ರೇಮದಿಂದ ನೀವು ಮಾಡಿದ್ರೆ ಆ ಪ್ರೇಮ ತತ್ವವನ್ನೇ ಎಲ್ಲ ಪ್ರತಿಯೊಂದಕ್ಕೂ ಬರ್ತಾ ಇದ್ದಾರೆ.
ಪ್ರೇಮ ಈಶ್ವರ ಹೈ, ಈಶ್ವರ ಪ್ರೇಮ ಹೈ. ಪ್ರೇಮನೇ ಈಶ್ವರ, ಈಶ್ವರನೇ ಪ್ರೇಮ. ಪ್ರೇಮ ಬೇರು, ಈಶ್ವರಿ ಬೇರೆ ಅಲ್ಲ. ಇದೇ ಬಟ್ಟೆ. ಇದು ಬಟ್ಟೆ ಅಂದ್ರೆ ಏನು? ಬಟ್ಟೆ ಅಂದ್ರೆ ಇದು ಬಟ್ಟೆ ಅಲ್ಲ, ದಾರಗಳ ಸೇರಿಕೆ. ದಾರಗಳಲ್ಲ, ಇದು ಹತ್ತಿ. ಮೊದಲು ಹತ್ತಿ ಆಗಿತ್ತು, ಆಮೇಲೆ ದಾರಗಳಾಯ್ತು, ಆಮೇಲೆ ಬಟ್ಟೆ ಆಯ್ತು. ಬಟ್ಟೆ ಯಾಕೆ ದಾರಗಳ ಸೇರಿಕೆಯಿಂದ ಬಂತು. ಅದೇ ರೀತಿ ಸಮಾಜ ಅಂದ್ರೆ ಏನು, ಎಲ್ಲಿಂದ ಬಂತು ಅಂತೇಳಿ ಪ್ರತ್ಯೇಕ ಒಂದು ಸ್ವರೂಪ ಅಲ್ಲ. ಒಬ್ರಿಗೊಬ್ರು ಸೇರಿಕೊಂಡು ಅನ್ಯೋನ್ಯವಾಗಿ ಅನುಕೂಲವಾಗಿ ಹಲೋ 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 ಅಂದ್ರೆ ಹೋಗ್ತಾ ಇದ್ರೆ ಎಷ್ಟು ಆನಂದವಾಗಿರ್ತದೆ. ನಿಮ್ಮ ಹೃದಯವನ್ನೆಲ್ಲ ಹಾಲವಾಗುತ್ತದೆ. ಇಂಥದ್ದೆಲ್ಲ ನಿಮ್ಗೆ ನೋಡಿಲ್ಲ. ಅವ್ರು ನೋಡಿದ್ರೆ ಇವ್ರಿಗೂ, ಇವ್ರು ನೋಡಿದ್ರೆ ಅವ್ರಿಗೂ ತುಂಬಾ ದ್ವೇಷ 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 ದ್ವೇಷ. ಈ ದ್ವೇಷಗಳೆಲ್ಲ ನಾವು ಸಾಧಿಸಬಾರದು ಬಂಗಾರು. ದ್ವೇಷಗಳೆಲ್ಲ ಒಳಗೆ ಸ್ಥಳನೇ ಕೊಡಬಾರ್ದು. ನಾವು ಒಳ್ಳೆ ಮನೆ ಕಟ್ಕೊಳ್ತಾ ಇದ್ದೀವಿ, ಒಳ್ಳೆ ಮನೆಗಳು ಕಟ್ಕೊಂಡು ದ್ವಾರಗಳೆಲ್ಲ ಇಟ್ಕೊಳ್ತಾ ಇದ್ದೀವಿ, ಒಂದು ವಿಂಡೋಸ್ ಎಲ್ಲ ಇಟ್ಕೊಳ್ತಾ ಇದ್ದೀವಿ. ಇದು ಯಾತಕ್ಕೋಸ್ಕರ? ಗಾಳಿ ಬರೋದಕ್ಕೋಸ್ಕರ. ಬಾಗಿಲು ಯಾತಕ್ಕೋಸ್ಕರ? ನಿಮ್ಮ ಫ್ರೆಂಡ್ಸು, ನಿಮ್ಮ ಮಿತ್ರರು ಯಾರಾದ್ರೂ ಒಳಗೆ ಬಂದ್ರೆ ಅವ್ರನ್ನ ಬಿಡೋದಕ್ಕೋಸ್ಕರ ಕೊಡ್ತಾ ಇದ್ದೀವಿ. ನಾವು ಬಾಗಿಲು ಇಟ್ಕೊಂಡಿದ್ದೀವಿ ಅಂತ ತಿಳ್ಕೊಂಡು ಬಜಾರ್ನಲ್ಲಿ ಹೋಗುವ ಹಂದಿ ಗಿಂದಿ ಇಂಥದೆಲ್ಲ ಕುಕ್ಕಿ ನಾಯಿಗಳೆಲ್ಲ ಒಳಗಿಡ್ತಾ ಇದೆಯಾ? ಇದ್ದಿಲ್ಲ. ನಿಮ್ಮ ಒಳಗೆಲ್ಲ ಇದು ದಸೆಂದ್ರಿಗಳೆಲ್ಲ ಇದೆ. ಈ ದಸೆಂದ್ರಿಗಳಿಂದ ಔಟ್ಸೈಡ್ ಯಾವುದೂ ಬಿಡಬಾರ್ದು. ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು. ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸಾ ಇಂತಹ ಪವಿತ್ರವಾದ ಕರ್ಮಗಳನ್ನು ನಾವು ಒಳಗೆ ಬಿಟ್ಟು ನಾವು ಸರಿಯಾದ ಜೀವಿತವನ್ನು ಆದರ್ಶವಾಗಿ ತೋರಿಸಬೇಕಂತ ನಾನು ಆಶಿಸ್ತಾ ಇದ್ದೀನಿ. ಹೀಗೆ ನೀವು ಕೇಳಿದ ಹಾಗೆ, ನಾನು ಮೊದಲು ಹೇಳಿದ ಹಾಗೆ ಇಲ್ಲಿ ಒಂದು ಆಸ್ಪತ್ರೆಯಲ್ಲಿ ನಾನು ಕಟ್ತೀನಿ. ಇಲ್ಲ ಭಟ್ರು ಹೋಗಿದ್ದರಿಂದ ಈ ಗಂಗಾಧರ ಭಟ್ ಅವರು ತುಂಬಾ ಕಷ್ಟಪಟ್ಟು ಏನೋ ಕೆಲಸಗಳೆಲ್ಲ ಮಾಡಿದ್ದಾರೆ. ಇದಕ್ಕೆ ಮುಂಚೆ ನಾನು ಬಂದು ನೋಡಿದ್ದಕ್ಕನಿ ಈಗ ನೋಡಿದಕ್ಕನಿ ಎಷ್ಟೋ ವ್ಯತ್ಯಾಸವಾಗಿದೆ. ಒಳ್ಳೆ ಒಳ್ಳೆ ಬಲವನ್ನೆಲ್ಲ ಬಂದಿದೆ. ನಾವು ಇದೆಲ್ಲ ಏನ್ ಮಾಡ್ಬೇಕಂದ್ರೆ ಮಕ್ಕಳನ್ನು ಉದ್ಧಾರ ಮಾಡಬೇಕು. ಪರೋಪಕಾರ ಪುಣ್ಯಾಯ. ಆ ಮಕ್ಕಳು ಒಳ್ಳೆಯವರಾದ್ರೆ ನಮ್ಮ ದೇಶನೇ ಒಳ್ಳೇದಾಗುತ್ತದೆ. ಅದರಿಂದ ಮಕ್ಕಳು ಯಾರು ತಾಯಿ ತಂದೆ ಅವರನ್ನು ಶಿಕ್ಷಿಸಬಾರದು, ಗುರುಗಳನ್ನು ಶಿಕ್ಷಿಸಬಾರದು. ಅವ್ರಿಗೆ ತಕ್ಕಂತ ಒಂದು ಆನಂದವನ್ನು ಕೊಟ್ಟು ಅವರು ಸ್ವೇಚ್ಛದಲ್ಲಿ ಅವ್ರನ್ನ ಬಿಡಬೇಕು. ಎಂತ ಸ್ವೇಚ್ಛದಲ್ಲಿ? ಮೃಗ ಸ್ವೇಚ್ಛ ಅಲ್ಲ, ಮನುಷ್ಯನ ಸ್ವೇಚ್ಛದಲ್ಲಿ ಇರಬೇಕು. ಅವ್ರಿಗೆ ಸರಿಯಾದ ಒಂದು ರೂಪದಲ್ಲಿ ಇದ್ಬಿಟ್ಟೆ ಮಕ್ಕಳು ಒಳ್ಳೆಯವರಾದ್ರೆ ನಮ್ಮ ದೇಶನೇ ಒಳ್ಳೇದಾಗುತ್ತದೆ. ದೇಶಕ್ಕೆಲ್ಲ ಕೀರ್ತಿ ತರವರು ಮಕ್ಕಳೇ, ದೇಶಕ್ಕೆಲ್ಲ ಪ್ರತಿಷ್ಠೆ ತರವರು ಮಕ್ಕಳೇ, ದೇಶ ಸಂಕೀರ್ತಿಯನ್ನು ಮಾಡುವವರು ಮಕ್ಕಳೇ, ಎಲ್ಲ ಮಕ್ಕಳೇ. ಮಕ್ಕಳಿದ್ದರೆ ಮುಂದಕ್ಕೆಲ್ಲ ಜೀವನವನ್ನು ಒಳ್ಳೆ ಆದರ್ಶವಾದ ಭಾರತ ದೇಶವನ್ನು ನಾವು ಸಾಧಿಸಬಹುದು ಅಂತ ನಾನು ಆಶೀರ್ವದಿಸ್ತಾ ಪ್ರಸಂಗವನ್ನು ವಿರಮಿಸ್ತಾ ಇದ್ದೀನಿ. ಆದರೆ ಒಂದು ಕಷ್ಟಕ್ಕೆ ತಕ್ಕ ಫಲಿತ ಕಷ್ಟ ಮಾಡ್ತಾ ಇದ್ದೀವಿ, ತಕ್ಕಂತ ಫಲಿತ ಇಲ್ಲ ಅಂತ ನಾವು ತಿಳ್ಕೊಂತ ಇದ್ದೀವಿ. ಕಷ್ಟಕ್ಕೆ ತಕ್ಕಂತ ಫಲಿತ ಬಂದೇ ನೀವು ತಿಳ್ಕೊಂತ ಇಲ್ಲ. ಕಷ್ಟ 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 ನಿಮ್ಮ ದೃಷ್ಟಿಯೆಲ್ಲ ಕಷ್ಟದ ಮೇಲೆ ಇಟ್ಕೊಂಡು ಕಷ್ಟಕ್ಕೆ ತಕ್ಕಂತ ಫಲಿತ ಇಲ್ಲ ಅಂತ ತಿಳ್ಕೊಳ್ತಾ ಇದ್ದೀವಿ. ಇಲ್ಲ, ಕಷ್ಟಕ್ಕೆ ಬಂತಂತ ಹಿಂದುಗಡೆ ಇಡೀ ಈಗತ್ತಿಲ್ಲ ನಾಲೆಜ್ ಆದ್ರೂ ಅಲ್ಲಿ ಬಂದು ನಿಮ್ಗೆ ಸೇರ್ತಾರೆ. ಕಷ್ಟಕ್ಕೆ ತಕ್ಕಂತ ಫಲಿತ ಯಾವಾಗೂ ವ್ಯರ್ಥವಾಗುವುದಿಲ್ಲ, ಸಾರ್ಥಕವಾಗುತ್ತದೆ. ಅದಕ್ಕೋಸ್ಕರ ನೀವು ಕಷ್ಟಪಟ್ಟು ಕೆಲಸ ಮಾಡು, ಕಷ್ಟಪಟ್ಟು ಇದು ಮಾಡು. 2 ಕೈ ಕೊಟ್ಟಿದ್ದಾರೆ, ಒಂದು ಹೊಟ್ಟೆಗೆ ತಿನ್ನೋದಕ್ಕೆ ತಿನ್ನನ. 2 ಕೈಯಿಂದ ಚೆನ್ನಾಗಿ ಕೆಲಸ ಮಾಡಿದ್ರೆ ಒಂದು ಹೊಟ್ಟೆಗೆ ಬೇಕಾದಷ್ಟು ತಿಂಡಿ ಸಿಕ್ಕುತ್ತದೆ. ಕೈಗಳಿಂದ ಕೆಲಸ ಮಾಡೋದಿಲ್ಲ, ಹೊಟ್ಟೆ ತುಂಬಬೇಕು. ಹೇಗೆ ತುಂಬುತ್ತದೆ? ಕೆಲಸಗಳು ಮಾಡಬೇಕು, ಹೊಟ್ಟೆ ತುಂಬಿಸ್ಕೋಬೇಕು. ಅವಾಗ ನೀವು ಸರಿಯಾದ ಒಂದು ಸಾರ್ಥಕವನ್ನು ಆಗುತ್ತಾರೆ. ಮನುಷ್ಯ ಜೀವನವನ್ನು ಉದ್ಧಾರ ಮಾಡಿಕೊಳ್ಳುತ್ತಾಗಿ. ಇಂಥ ಪರಿಸ್ಥಿತಿಯಲ್ಲಿ ಇವಾಗ ಎಷ್ಟು ಅಡಿಕೆವರೆಗೆ ಬೇಕಾದಷ್ಟೆಲ್ಲ ಅಭಿವೃದ್ಧಿ ಆಗಿದೆ. ಆದರೆ ಈ ಅಭಿವೃದ್ಧಿಯಿಂದ ನಮ್ಗೆ ತೃಪ್ತಿ ಇಲ್ಲ. ಜನಗಳಿಗೆಲ್ಲ ಅಭಿವೃದ್ಧಿ ಆಗಬೇಕು, ಜನಗಳಿಗೆಲ್ಲ ಒಂದು ಅನುಕೂಲವನ್ನು ಕೊಡಬೇಕು, ಆನಂದವನ್ನು ಕೊಡಬೇಕು, ವಿದ್ಯಾಬುದ್ಧಿಯನ್ನು ಕೊಡಬೇಕು, ಸೌಭಾಗ್ಯ ಸೌಗಂಧವನ್ನು ಸೇರಿಸಬೇಕಂತ ನಾನು ಆಶಿಸ್ತಾ ಈ ವೈದ್ಯಾಲಯವನ್ನು ನಾನು ಮಾಡ್ತೀನಿ ಸಂಪೂರ್ಣವಾಗಿ. ತಿರುಗಿ ಬರುವ ವರ್ಷಕ್ಕೆಲ್ಲ ನಾವು ಒಂದು ವೈದ್ಯಾಲಯವನ್ನು ಮಾಡ್ತೀವಿ. ನಿಮ್ಗೆ ಏನಾದ್ರೂ ಟೈಮ್ ಸಿಕ್ಕಿದ್ರೆ ಒಂದು 5 ನಿಮಿಷ ಸಿಕ್ಕಿದ್ರು ಸಾಕು, ಭಗವತ್ ನಾಮಸ್ಮರಣೆ ಮಾಡು ಬಂಗಾರು. ಟೈಮ್ ಅನ್ನ ವೇಸ್ಟ್ ಮಾಡಬೇಡ. ಟೈಮ್ ಇಸ್ ಗಾಡ್, ಡೋಂಟ್ ವೇಸ್ಟ್ ಟೈಮ್. ಟೈಮ್ ವೇಸ್ಟ್ ಇಸ್ ಲೈಫ್ ವೇಸ್ಟ್. ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ನಮ್ಮ ಲೈಫ್ ವೇಸ್ಟ್ ಮಾಡಿದ್ರೆ ಆಗುತ್ತಾರೆ. ಏನಾದ್ರೂ ಒಂದು 10 ಜನ ಸೇರ್ಕೊಂಡು ಒಂದು ಭಜನೆ ಮಾಡ್ಕೊಳ್ತಾ ಇರು, ಈ ರೀತಿ ಪರಮಾತ್ಮ ನಾಮಸ್ಮರಣೆ ಮಾಡ್ತಾ ಇರು. ಹರೇ ರಾಮ ಹರೇ ರಾಮ 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 ಹರೇ ಹರೇ.
Hare Krishna, Hare Krishna, Krishna Krishna, Hare Hare. Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare. Hare Rama, Hare Rama, Rama Rama, Hare Hare.